RCB ಟೀಮ್ ಅವ್ರು ಬಂದ್ಬಿಟ್ಟು ಯಾರಿಗೆ ಊಟ ಹಾಕಿದೆ ಇವಾಗ? ಯಾರಿಗಾದ್ರೂ ಊಟ ಹಾಕಿದ್ಯಾ? ಇಲ್ಲ. ನಿಮ್ಮ ಮನೆ ಲೋನ್ ಏನಾದರೂ ಕಟ್ಟಿದ್ಯಾ RCB ಟೀಮ್ ಬಂದ್ಬಿಟ್ಟು? ಏನು ಮಾಡಿಲ್ಲ ತಾನೆ? ಅಥವಾ ನಿಮ್ಮದು ಎಜುಕೇಷನ್ಗೆ ಲೋನ್ ಇರುತ್ತೆ, ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡಿದ್ಯಾ? ಏನು ಮಾಡಿಲ್ಲ ಅಂತ ಅಂದಮೇಲೆ ಮತ್ತೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅವರಿಗೆ? ಏನಕ್ಕೆ ಸಪೋರ್ಟ್ ಮಾಡಬೇಕು ಸರ್? ಇದು ತಪ್ಪು ಅಲ್ವಾ? ಒಂದು RCB ಅಂತ ಏನಿದೆಯಲ್ಲ ಅದೇ ಬೋಗಸ್ಸು ಸರ್. ಓಕೆನಾ? IPL ಅಂತ ಹೇಳೋದೇ ಬೋಗಸ್. ಏನಕ್ಕಂತಂದರೆ RCB ಆಗಿರ್ಬೋದು, IPL ಏನು ಮ್ಯಾಚ್ ಇದೆ ಅವ್ರನ್ನ ದುಡ್ಡುಗೋಸ್ಕರ ಅವರು ಮಾಡ್ಕೊತಾ ಇದ್ದಾರೆ. ಬಟ್ ಜನಸಾಮಾನ್ಯರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅವ್ರ ದುಡ್ಡುಗೋಸ್ಕರ ಅವ್ರು ಕೋಟಿಗಟ್ಟಲೆ ಅವರು ದುಡಿತಾ ಇರೋದು. ಆ ಕೋಟಿಗಟ್ಟಲೆ ದುಡಿತಾ ಇರೋದು ಏನಾದರೂ ಸಮಾಜ ಸೇವೆ ಮಾಡ್ತಾ ಇದ್ದಾರಾ ಸರ್ RCB ಟೀಮ್ ಅವರು ಅಥವಾ IPL ಅವರು ಐಷಾರಾಮಿ ಏನು ಕಾರ್ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ, ಅವ್ರು ಹೋಟೆಲ್ ಕಟ್ಸ್ಕೊತಾ ಇದ್ದಾರೆ, ಅವ್ರು ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡ್ಕೊತಾ ಇದ್ದಾರೆ. ಸೊ ಈ ಥರ ಅವರು ಮಾಡ್ಕೊತಾ ಇರೋದು. ಬಟ್ ಜನಸಾಮಾನ್ಯರಿಗೆ ಅವರು ಏನು ಹೆಲ್ಪು ₹1 ಕೂಡ ಅವರು ಹೆಲ್ಪ್ ಮಾಡಿಲ್ಲ ಸರ್. IPL ಏನು ಅಭಿಮಾನ? ಅವ್ರೇನು ಒಲಿಂಪಿಕ್ಸಲ್ಲಿ ಏನಾದ್ರೂ ಗೆದ್ದಿದ್ರಾ ಸರ್? IPL ಅಂತಂದರೆ ಜಸ್ಟ್ ಟೂರ್ನಮೆಂಟು ಅವ್ರಿಗೋಸ್ಕರ ಆಡ್ತಾ ಇದ್ದಾರೆ ಅಷ್ಟೇನೆ. ಓಕೆನಾ? ಬಟ್ ಇಲ್ಲಿ ಹೇಳಬೇಕು ಅಂತಂದರೆ ಒಬ್ಬ RCB ಅಂತ ಬರ್ತೀರಾ, ಏನೋದು ಆರ್ ಫಾರ್ ರಾಯಲ್ ಚಾಲೆಂಜಸ್ಸು ಏನೋ ಅಂತ ಇದೆ. ಬ್ಯಾಂಗ್ಳೂರು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಅಂತ ಇದೆ. RCBಯಲ್ಲಿ ಯಾವನ್ನಾದ್ರೂ ಒಬ್ಬನು ಪ್ಲೇಯರ್ಸು ಕನ್ನಡದವ್ನು ಇದ್ದಾನ ಸರ್? ಕನ್ನಡದವ್ರು ಯಾರೂ ಇಲ್ಲ. ಆಯಿತಾ? ಮತ್ತೇನು ಹೇಳ್ತಿದ್ರೆ ಅಲ್ಲಿ ಬ್ಯಾಂಗ್ಳೂರು ಅಂತ ಹೇಳಿಬಿಟ್ಟು ಒಂದು ವರ್ಡ್ಸ್ ಇದೆ ಅಂತ ಹೇಳ್ತಾರೆ. ಬ್ಯಾಂಗ್ಳೂರು ಅಂತ ಹೇಳಿಬಿಟ್ಟು BBMPಯಲ್ಲೂ ಇದೆ ಬ್ಯಾಂಗ್ಳೂರು ಅಂತ ಹೇಳಿಬಿಟ್ಟು. ಆಯಿತಾ? ಇವಾಗ ಅವರು ಕೂಡ ಪೌರ ಕಾರ್ಮಿಕರು ಕೂಡ ಮಾರ್ನಿಂಗ್ ಬಂದ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊತ ಹೋಗ್ತಾ ಇರ್ತಾರೆ. ನಾವು ಅವ್ರ ಪರವಾಗಿ ಮಾತಾಡಬೇಕಲ್ವಾ? ಅದು ಇಲ್ಲ. ಇವ್ರಿಗೇನು ಅಂತ ಅಂದರೆ ಯಾರು ತುಂಬ ಫೇಮಸ್ ಆಗಿರ್ತಾರಲ್ವ, ಫಾರ್ ಎಕ್ಸಾಂಪಲ್ ಈಗ ವಿರಾಟ್ ಕೊಹ್ಲಿ ಅಂತ ಅಂದ್ಕೊಳ್ಳಿ. ಯಾರು ತುಂಬ ಫೇಮಸ್ ಆಗಿರ್ತಾರೆ ಅವರಿಂದ ನಾವು ಹುಚ್ಚಿಡ್ಸ್ಕೊತ ಹೋಗ್ತಾರೆ ಅಷ್ಟೇ ಅಭಿಮಾನಿಗಳು ಸರ್. ಒಂದು ಹೇಳ್ತೀನಿ ನೋಡಿ, ಹುಚ್ಚು ಅಭಿಮಾನಿಗಳು ಏನಕ್ಕಾಗ್ತಿದ್ದಾರೆ ಅಂತಂದರೆ ತಮಗೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳು ಬೇಕು. ನಾನು RCB ಇಷ್ಟು ಫ್ಯಾನು, ನಾನಿವತ್ತು ಸ್ಟೇಡಿಯಮ್ಗೆ ಹೋಗಿಬಿಟ್ಟೆ, ಇಷ್ಟು ಕಷ್ಟದಲ್ಲೂ ಕೂಡ ಇಷ್ಟು ಕ್ರೌಡಲ್ಲೂ ಕೂಡ ನಾನು ಸ್ಟೇಡಿಯಮ್ಗೆ ಹೋಗಿಬಿಟ್ಟು ನಾನು ವಿರಾಟ್ ಕೊಹ್ಲಿನ ನೋಡಿಬಿಟ್ಟೆ, ಅವ್ರ RCB ಮ್ಯಾಚಲ್ಲಿ ಟೀಮ್ಗಳನ್ನು ನಾನು ನೋಡಿಬಿಟ್ಟೆ, ನಾನು ಸೆಲ್ಫಿ ತೊಗೊಬೇಕು. ಇವಾಗ ಎಲ್ಲರಿಗೂ ಹುಚ್ಚು ಹಿಡ್ದಿರೋದು ಸರ್ ಸೆಲ್ಫಿ ಹುಚ್ಚು ಸರ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ಗಳು ಹಾಕೋದು, ಲೈಕ್ಗಳು ಬರಬೇಕು, ಕಮೆಂಟ್ಸ್ಗಳು ಬರಬೇಕು ಅಷ್ಟೇ ಸರ್. ಅವ್ರ ಮೇನ್ ಇಂಟೆನ್ಷನ್ ಇರೋದು ಅದು ಸರ್. ನೋಡಿ ಇವಾಗ RCBಗೆ ಫಾರ್ ಎಕ್ಸಾಂಪಲ್ ಇವಾಗ ಎಷ್ಟು ಜನ ಕರ್ನಾಟಕದವ್ರು ನೋಡ್ತಾ ಇದ್ದಾರಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇದು ಜಸ್ಟ್ ಬೇಸಿಕ್ಕು ಸರ್. ಇವಾಗ ಒಂದು ಹ್ಯೂಮನ್ ಸೈಕಾಲಜಿ ಹೆಂಗೆ ಅಂತ ಅಂದರೆ, ಯಾರನ್ನಾದ್ರೂ ನಾವು ಫ್ರೆಂಡ್ಶಿಪ್ ಮಾಡ್ಕೊಬೇಕು ಅಂತ ಅಂದರೆ, ಯಾರಿಗಾದ್ರೂ ಒಬ್ಬರಿಗೆ ನಾವು ಟೀ ಕಾಫಿ ಕೊಡಿಸ್ಬೇಕು ಅಂತ ಅಂದ್ರೂ ನಾವು ಥಿಂಕ್ ಮಾಡ್ತೀವಿ, ಈ ಪರ್ಸನ್ನ ನನಗೇನು ಯೂಸ್ ಇದೆ, ಇವನ್ನ ಫ್ರೆಂಡ್ಶಿಪ್ ಮಾಡೋದ್ರಿಂದ ಅಥವಾ ಇವಳನ್ನ ಫ್ರೆಂಡ್ಶಿಪ್ ಮಾಡೋದ್ರಿಂದ ನನಗೇನು ಯೂಸ್ ಇದೆ ಅಂತ ಹೇಳ್ಬಿಟ್ಟು ನಾವು ಇಷ್ಟು ಕ್ಯಾಲ್ಕುಲೇಷನು ಸರ್. ಇವಾಗ ಇಷ್ಟು ಕಮರ್ಷಿಯಲ್ ಆಗಿಬಿಟ್ಟಿದ್ದೀವಿ ನಾವು. ಇವಾಗ ಒಬ್ರಿಗೆ ನಾವು ಒಂದು ದೋಸೆ ಕೊಡಿಸ್ಬೇಕು ಅಂತಂದ್ರೆ ನಾವು ಯೋಚನೆ ಮಾಡ್ತೀವಿ, ಇವಾಗ ಇವರಿಂದ ನನಗೇನು ಪ್ರಾಫಿಟ್ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತೀವಿ. ಅಂಥದ್ರಲ್ಲಿ ಇಷ್ಟು ಕಮರ್ಷಿಯಲ್ ಆಗಿ ಯೋಚನೆ ಮಾಡಬೇಕಿದ್ರೆ ಇವ್ರಲ್ಲಿ ಹೋದ್ರಲ್ವ ಅಭಿಮಾನಿಗಳು ಯೋಚನೆ ಮಾಡಬೇಕಲ್ವಾ? ಇವರ RCB ಟೀಮ್ ಬಂದುಬಿಟ್ಟು ಇವ್ರಿಗೇನು ಊಟ ಹಾಕಿದ್ಯಾ ಸರ್? ನೀವೇ ಯೋಚನೆ ಮಾಡಿ. ಪ್ರತಿಯೊಬ್ಬರು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕು. ಇವಾಗ RCB ಟೀಮ್ ಅವ್ರು ಬಂದುಬಿಟ್ಟು ಯಾರಿಗೆ ಊಟ ಹಾಕಿದೆ ಇವಾಗ? ಯಾರಿಗಾದ್ರೂ ಊಟ ಹಾಕಿದ್ಯಾ? ಇಲ್ಲ. ನಿಮ್ಮ ಮನೆ ಲೋನ್ ಏನಾದರೂ ಕಟ್ಟಿದ್ಯಾ RCB ಟೀಮ್ ಬಂದುಬಿಟ್ಟು? ಏನು ಮಾಡಿಲ್ಲ ತಾನೆ? ಅಥವಾ ನಿಮ್ಮದು ಎಜುಕೇಷನ್ಗೆ ಲೋನ್ ಇರುತ್ತೆ, ಎಜುಕೇಷನ್ಗೆ ಏನಾದರೂ ಹೆಲ್ಪ್ ಮಾಡಿದ್ಯಾ? ಏನು ಮಾಡಿಲ್ಲ ಅಂತ ಅಂದಮೇಲೆ ಮತ್ತೆ ಏನಕ್ಕೆ ಸಪೋರ್ಟ್ ಮಾಡ್ತೀರಾ ಅವರಿಗೆ? ಏನಕ್ಕೆ ಸಪೋರ್ಟ್ ಮಾಡಬೇಕು ಸರ್? ಇದು ತಪ್ಪು ಅಲ್ವಾ? ಅವ್ರೇನಾದ್ರೂ ಕನ್ನಡದ ಭಾಷೆ ಬಗ್ಗೆ ಏನಾದ್ರೂ ಅವ್ರು ಒಬ್ರಿಗಾದ್ರೂ ಮಾತಾಡೋಕ್ಕೆ ಬರುತ್ತಾ? ಅವರು ಮಗ್ಗಪ್ ಮಾಡ್ಕೊ ಬಂದಿರೋದು. ಈ ಸಲ ಕಪ್ಪು ನಮ್ಮದೇ. ವಿರಾಟ್ ಕೊಹ್ಲಿ ಆ್ಯಂಡ್ ಐ ಡೋಂಟ್ ನೋ ಗೇಲ್, ಆಮೇಲೆ ಇನ್ಯಾರೋ ಒಂದು 3 ಜನ ಬಂದುಬಿಟ್ಟವರು ಬಾಯ್ಪಟ ಮಾಡ್ಕೊ ಬಂದಿರೋದು ಅವತ್ತು. ಈ ಕಪ್ಪು ನಮ್ಮದೇ, ಈ ಸಲ ಕಪ್ಪು ನಮ್ಮದೇ ಅಂತ. ಅವರಿಗೊಂದು ಕನ್ನಡ ಭಾಷೆ ಬಗ್ಗೆ ಅವರಿಗೊಂದು ಜ್ಞಾನ ಇಲ್ಲ. ಅರ್ಥ ಆಯ್ತಲ್ಲ? ಅವ್ರಿಗೆ ನಮ್ಮದು ಕನ್ನಡದ್ದು ಭಾಷೆ ಬಗ್ಗೆ ಏನ್ರದ್ದು ಅವರಿಗೆ ಜ್ಞಾನನೇ ಇಲ್ಲ ಅಂತಂದಮೇಲೆ ನಾವೇನಕ್ಕೆ ಸಪೋರ್ಟ್ ಮಾಡಬೇಕು? ಓನ್ಲಿ ಫಾರ್ ಬ್ಯಾಂಗ್ಳೂರು ಅಂತ ವರ್ಡ್ ಇರೋದ್ರಿಂದ ನಾವು ಅವರಿಗೆ ಸಪೋರ್ಟ್ ಮಾಡಬೇಕಾ? ನಾನಂತೂ ಇದ್ರ ಅಗೇನ್ಸ್ಟ್ ಇರೋದು. ನಾನಂತೂ ಒಪ್ಕೊಳ್ಳೋದಿಲ್ಲ ಸರ್. ನಾನಂತೂ ಪಕ್ಕ RCB ಅಗೇನ್ಸ್ಟೇ ಇರೋದು. ನನ್ನನ್ನು ಹೊಡಿತೀರ ಇಲ್ಲಿರೋರು, ಹೊಡ್ಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ನಾನು RCB ಅಗೇನ್ಸ್ಟೇ ಇರೋದು ಸರ್. RCB ಏನಾದ್ರೂ ನನ್ನ ಮನೆಗೆ ಬಂದುಬಿಟ್ಟು ಉದ್ಧಾರ ಮಾಡಿದರೆ ನಿಜವಾಗ್ಲೂ ನಾನು ಒಂದು ಬಡ ಕುಟುಂಬದಿಂದಲೇ ಬಂದಿರೋದು. ನಂದು ನಾಳೆ ಎಕ್ಸಾಮ್ ಇದೆ ಸರ್. ಇವಾಗ ನಾನು 31 ಇಯರ್ಸು, ನಾಳೆ ನಾನು BCom ನನಗೆ ಎಕ್ಸಾಮ್ ಇದೆ. ಓಕೆನಾ? ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಹೇಳ್ಬಿಟ್ಟು ಎಕ್ಸಾಮ್ ಇದೆ. ಓಕೆ, ಅದಕ್ಕೇನಾದರೂ ಕಾಲೇಜ್ ಫೀಸ್ ಕಟ್ತಾ ಇದೆಯಾ RCB ಟೀಮ್ ಬಂದುಬಿಟ್ಟು? ನಾನೇನಕ್ಕೆ ಸಪೋರ್ಟ್ ಮಾಡಬೇಕು? RCB ನನ್ನ ಜೀವನಕ್ಕೆ ಏನು ಮಾಡಿದೆ? ಏನಾದರೂ ಉದ್ಧಾರ ಆಗೋಂಥ ಕೆಲಸ ಮಾಡಿದ್ಯಾ? ಸಮಾಜಕ್ಕೆ ಏನಾದ್ರೂ ಒಳ್ಳೆ ಕೆಲಸ ಮಾಡಿದ್ಯಾ? ಏನು ಮಾಡಿಲ್ಲ ಅಂತ ಅಂದಮೇಲೆ ನಾನೇನಕ್ಕೆ ಸಪೋರ್ಟ್ ಮಾಡಬೇಕು ಸರ್ ಅವರಿಗೆ? ಇದು ಹುಚ್ಚುತನ. ಅಭಿಮಾನಿಗಳದ್ದು ಇದು ಹುಚ್ಚುತನ.
ಟಿ ವಿಯಲ್ಲಿ ಇದ್ರೂ ಬರುತ್ತಲ್ವ, ಅದೇ ವಿರಾಟ್ ಕೊಹ್ಲಿ ನೋಡೋದಲ್ವಾ ಟಿ ವಿಯಲ್ಲಿ. ಸರ್ ವಿರಾಟ್ ಕೊಹ್ಲಿ ಬಗ್ಗೆ ನನಗೂ ಅಭಿಮಾನ ಇದೆ ಸರ್. ಓಕೆನಾ, ಅವರು ಕಷ್ಟಪಟ್ಬಿಟ್ಟು ಇಷ್ಟು ಒಂದು ಅವರು ಈ ಲೆವೆಲ್ಗೆ ಬಂದಿದ್ದಾರೆ. ನನಗೂ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಸರ್ ಅಂತ ಹೇಳಿಬಿಟ್ಟು ನಾನು ಅಗೇನ್ಸ್ಟ್ ಇರೋದು ಈ ಜನರುಗಳು, ಈ ಅಭಿಮಾನ ಏನಿದೆಯಲ್ಲ ಅವ್ರುಗಳಿಗೆ ಮಾತ್ರ ನಾನು ಅಗೇನ್ಸ್ಟ್ ಇರೋದು ಹೊರತು ಯಾವುದು ವಿರಾಟ್ ಕೊಹ್ಲಿ ಇದಾರಲ್ಲ ಅವರಿಗಲ್ಲ ಸರ್. ಎಲ್ಲಿದೆ ನಮ್ಮದು ಸಮಾಜ, ಎಲ್ಲಿದೆ ಸರ್ ಸಮಾಜ? ಬೇಕಾಗಿರೋದು ಓನ್ಲಿ ಸೆಲ್ಫಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ಸು, ಇಷ್ಟೇ ಬೇಕು ಹೊರತು ಯಾರು ಕೂಡ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ರೀತಿ ತೊಗೊಂಡು ಹೋಗಬೇಕು. ಇವಾಗ ಎಷ್ಟೋ ಜನರಿಗೆ ಅನ್ಯಾಯ ಆಗಿದೆ, ಎಷ್ಟೋ ಜನ ಭ್ರಷ್ಟಾಚಾರ ಆಗ್ತಾ ಇದೆ. ಇಲ್ಲಿ ಭ್ರಷ್ಟಾಚಾರ ನಿಮ್ಗೂ ಗೊತ್ತು, ಎಲ್ಲ ಕಡೆ ಆಗ್ತಾ ಇದೆ. ಅದ್ರ ಅಗೇನ್ಸ್ಟ್ ಯಾರಾದರೂ ಮಾತಾಡ್ತಾರಾ ಸರ್? ಯಾರು ಮಾತಾಡೋದಿಲ್ಲ. ಮಾತಾಡೋದು ಏನೇ ಇದ್ರೂ ಕೂಡ ನಮಗೆ IPL ಮ್ಯಾಚ್ ಆಗಬೇಕು, ನಮಗೆ RCB ದೊಡ್ಡದು. ನಮಗೆ ಏನು RCB ಅಂದರೆ ಏನು ದೊಡ್ಡ, ಅದು ದೇವ್ರ ಅದು ಸರ್. ಆ್ಯಂಡ್ ಜೀವನದಲ್ಲಿ ಮಾಡಬೇಕಾದ್ರೆ ತುಂಬ ಇದೆ. ನಿಮ್ಮನ್ನು ನಂಬ್ಕೊಂಡು ಅಪ್ಪ ಅಮ್ಮ ಇರೋದು ಇಲ್ಲಿ. RCB ಅಲ್ಲ, ಇವಾಗ ಎಷ್ಟೋ ಜನ ಸತ್ರು ಸರ್, 11 ಜನ ಸತ್ರು. RCB ಬಂದುಬಿಟ್ಟು 5 lakhs ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ, 10 lakhs ಸಾರಿ. ಆ್ಯಂಡ್ ಗೌರ್ಮೆಂಟ್ ಕೂಡ ಏನೋ ಅಮೌಂಟ್ ಕೊಡ್ತಿದ್ದೇನೆ ಅಂತ ಹೇಳ್ತಿದ್ದಾರೆ. ಬಟ್ ಹೋಗಿರೋ ಜೀವನ ಮತ್ತೆ ಬರುತ್ತಾ? ಬರಲ್ಲ ತಾನೆ, ಆ ಜೀವ ಮತ್ತೆ ಬರಲ್ಲ ಅಲ್ವಾ? ಆ ಹುಡುಗ ಏನಾದರೂ ಇದ್ದಿದ್ದರೆ ಇವಾಗ ದೊಡ್ಡ ಪರ್ಸನ್ ಆಗಿಬಿಟ್ಟು ಒಂದು ಕೆಲಸಕ್ಕಂತ ಹೋದವಾಗ ಕೋಟಿ ದುಡಿತಾ ಇದ್ರು ಸರ್. ದುಡ್ಡು ಹಾಳಾಗೋಗ್ಲಿ ಸರ್, ಇವತ್ತು ದುಡಿಬೋದು, ನಾಳೆ ದುಡಿಬೋದು, ಬಟ್ ಪ್ರಾಣ ಸರ್. ಹೋಗಿರೋ ಅಪ್ಪ ಅಮ್ಮನಿಗೆ ಮಕ್ಕಳು ಮತ್ತೆ ಸಿಗ್ತಾರ ಸರ್? ಆ ನೋವು ಯಾರ ಹತ್ರ ಇರುತ್ತೆ? ಆ ನೋವು ಕೊನೆವರೆಗೂ ಇರುತ್ತೆ ಸರ್ ಅಲ್ವಾ? ಹುಚ್ಚಾಟಕ್ಕೆ ಇಲ್ಲೇ ಸ್ಟಾಪ್ ಕೊಡಬೇಕು. ನಿಮ್ಗೆ ಅಷ್ಟೊಂದು ಫ್ಯಾನ್ ಇದ್ದೀರಾ RCB ಅಂತ, ಮನೇಲಿ ಕುತ್ಕೊಂಡು ನೋಡಿ. ಇವಾಗ ಅವ್ರು ಸ್ಟೇಡಿಯಮ್ಗೆ ಹೋದ್ರೂ ಕೂಡ ಬಿಗ್ ಸ್ಕ್ರೀನಲ್ಲೇ ಕಾಣಿಸ್ತಾ ಇತ್ತು. ಏನು ವಿರಾಟ್ ಕೊಹ್ಲಿ ಪಕ್ಕದಲ್ಲಿ ಹೋಗ್ಬಿಟ್ಟು ಅವ್ರು ನಿಂತ್ಕೊಳ್ಳೋಕೆ ಆಗ್ತಾ ಇತ್ತ ಸರ್?